ಇದನ್ನ ಮಹಿಳಾ ಸಂಭ್ರಮದ ಕಾರ್ಯಕ್ರಮವೋ ಅಥವಾ ಸಮಾವೇಶವೋ ಅನ್ನೋ ಅರ್ಥದಲ್ಲಿ ಸಂಶಯ ಬರುವ ಹಾಗೆ ಮಾಡಿದೆ. ಪ್ರಾರಂಭದಲ್ಲಿ ಆ ಕಾರ್ಯಕ್ರಮನ ಮುಗಿಸ್ ಬಂದಾಗ ನಾನು ಭೋಜೇಗೌಡರಿಗೆ ನಮ್ಮ ಹುಡುಗರಿಗೆ ಹೇಳ್ತಾ ಇದ್ದೆ, ಸಂಖ್ಯೆ ಕಡಿಮೆ ಇತ್ತಲ್ಲ, ಬಂದಾಗ ಒಂದು 100-150 ಜನ ಇದ್ರು. ನಾನು ಸುಬ್ರಾಯರಿಗೆ ಮತ್ತು ನಮ್ಮ ಪ್ರಿನ್ಸಿಪಾಲ್ರಿಗೆ, ನಮ್ಮ ಭೋಜೇಗೌಡರಿಗೆ, ತಮ್ಮೇಗೌಡರಿಗೆಲ್ಲ ಹೇಳ್ತಾ ಇದ್ದೆ, ತಮ್ಮಯ್ಯನವ್ರಿಗೆ, ಅಲ್ಲೇ ಹತ್ರ ಆಗ್ತಿತ್ತು ನಿಮ್ಮ ಚುಂಚನಗಿರಿಯ ಯಾವುದು ಎಂಜಿನಿಯರಿಂಗ್ ಕಾಲೇಜು, ಅಲ್ಲೇ ಭವನ ಇತ್ತು, ಅಲ್ಲೇ ಮಾಡಿದ್ರೆ ಚೆನ್ನಾಗಿರ್ತಿತ್ತು, ಇಲ್ಲಿಗೆ ಯಾಕೆ ಬರ್ಲಿಕ್ಕೆ ಹೋದ್ರಿ? ಯಾಕೆಂದ್ರೆ ದೊಡ್ಡ ಹಾಲು, ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ದೊಡ್ಡ ಸಮುದಾಯ ಭವನಗಳು ಹುಟ್ಟೋದಕ್ಕೂ ಮುಂಚೆದಲ್ಲಿ ಹುಟ್ಟಿದಂತಹದ್ದು ನಮ್ಮ ಚಿಕ್ಕಮಗಳೂರಿನ ದೊಡ್ಡ ಸಮುದಾಯ ಭವನ ಇದು. ಬಹುಶಃ ಮುಂದೂ ಕೂಡ ಈ ಸಮುದಾಯಕ್ಕೆ ಸರಿಸಾಟಿಯಾಗಿ ಆಗ್ತಕ್ಕಂತಹದ್ದು ಇಷ್ಟೊಂದು ಚೆನ್ನಾಗಿ ಕಟ್ಲಾರು. ಇಂತಹ ದೊಡ್ಡ ಆ ಜಾಗಕ್ಕೆ ಕರ್ಕೊಂಡು ಬಂದು ಸಣ್ಣ ಸಂಖ್ಯೆಯಲ್ಲಿ ತೋರಿಸ್ತಿರಲ್ಲಪ್ಪ, ಸ್ವಾಮಿಗಳು ಬೇರೆ ಬಂದಿದ್ದಾರೆ ಅಂತ ಹೇಳಿದೆ. ಆದ್ರೆ ನೋಡ್ತಾ ನೋಡ್ತಾ ಇಷ್ಟೊಂದು ಸಂಖ್ಯೆಯಲ್ಲಿ ನೀವು ಬಂದಿದ್ದೀರಿ ಅಂತಂದ್ರೆ ಇದು ಒಂದು ಸಣ್ಣ ಕಾರ್ಯಕ್ರಮ ಅಲ್ಲ, ಇದು ತಾಯಂದಿರ ಒಂದು ಸಮಾವೇಶ ಅಂತ ನಾನು ಭಾವಿಸ್ತೇನೆ. ಈ ಹಿಂದೆ ಕೂಡ ಹಲವಾರು ಬಾರಿ ನೆನಪು ಮಾಡ್ಕೊಂಡಿದ್ದೆ. ಇಲ್ಲಿ ಮುಖ್ಯ ಒಕ್ಕಲಿಗರ ಸಂಘ ಮತ್ತು ತಾಯಂದಿರ ಒಕ್ಕಲಿಗರ ಸಂಘ ಇಷ್ಟೊಂದು ಹಾಲು ಜೇನು ಕೂಡಿದ ಹಾಗೆ ಎಷ್ಟೊಂದು ಬೆರೆತು ಕೆಲಸ ಮಾಡ್ತಾ ಇದ್ದೀರಿ ಅಂತಂದ್ರೆ, ಬೆಂಗಳೂರಿನ ಭಾಗದಲ್ಲಿ ಒಂದು ತಾಲೂಕಿದೆ, ಐ ಡೋಂಟ್ ವಾಂಟ್ ಟು ಮೆನ್ಷನ್, ದೇರ್ ಇಸ್ ಎ ಗ್ರೇಟ್ ಪರ್ಸನ್, ಈ ಶುಡ್ ನಾಟ್ ಬಿ ಹ್ಯೂಮಿಲಿಯೇಟೆಡ್. ಅಲ್ಲಿ ನಾನು ಚಿಕ್ಕಬಳ್ಳಾಪುರ ಶಾಖೆಯಲ್ಲಿ ಇದ್ದಾಗ ಆ ತಾಲೂಕಿಗೆ ಪ್ರತಿ ಬಾರಿ ತಾಯಂದ್ರು ಕರೀತಾ ಇದ್ದ ಕಾರ್ಯಕ್ರಮಕ್ಕೆ ಹೋಗ್ತಾ ಇದೆ. ಮಹಿಳಾ ಒಕ್ಕಲಿಗರ ಸಂಘ ಆ ತಾಲೂಕಿನಲ್ಲಿತ್ತು. ಒಮ್ಮೆ ನಾನೇನು ಮಾಡಿದೆ, ತಪ್ಪು ಮಾಡಿ ಆ ತಾಯಂದ್ರು ಮಾಡ್ತಾ ಇದ್ದಂಥ ಅದ್ಭುತವಾದ ವರ್ಷಕ್ಕೆ 4-5 ಬಹು ಮುಖ್ಯವಾದ ಕಾರ್ಯಕ್ರಮವನ್ನು ಮಾಡ್ತಾ ಇದ್ರಲ್ಲ, ಒಮ್ಮೆ ಆ ತಾಲೂಕಿನವ ಮತ್ತು ನಮ್ಮ ಸಮುದಾಯದ ಒಬ್ಬ ದೊಡ್ಡ ವ್ಯಕ್ತಿ, ಮಂತ್ರಿ ಬೇರೆ ಆಗಿದ್ರು, ಅವ್ರಿಗೆ ಹೇಳಿದೆ, ಅಲ್ರಿ ಗೌಡ್ರೆ, ತಾಯಂದಿರು ಮಹಿಳಾ ಸಂಘವನ್ನು ಕಟ್ಟಿಕೊಂಡು ಇಷ್ಟೊಂದು ಅದ್ಭುತವಾದ ಕೆಲಸ ಮಾಡ್ತಾರೆ, ಸ್ಕಾಲರ್ಶಿಪ್ಸ್ ಕೊಡ್ತಾರೆ, ಮಹಿಳಾ ಸಬಲೀಕರಣ, ವುಮೆನ್ ಎಂಪವರ್ಮೆಂಟ್ ಕಾರ್ಯದಲ್ಲಿ ಗೈಡ್ ಮಾಡ್ತಾ ಇದ್ದಾರೆ, ಒಂದು ಒಕ್ಕಲಿಗರ ಸಂಘ ಗಂಡಸರದು ಅಥವಾ ಮುಖ್ಯ ಸಂಘ ಇಲ್ವಲ್ಲ ಅಂತ ಹೇಳಿ ಅವರು ವೇದಿಕೆಯಲ್ಲಿ ಹೇಳಿದ್ರು, ನಿಮ್ಮ ಹಾಗೆ ಮುಂದಿನ ವರ್ಷ ಮಾಡ್ತೀವಿ ಸ್ವಾಮಿ ಅಂತ ಹೇಳಿದ್ರು. ಮುಂದಿನ ವರ್ಷ ಮಾಡ್ತಾರೆ ಅಂತ ನಾನು ಕಾಯ್ತಾ ಇದ್ದೆ. ಮುಂದಿನ ವರ್ಷ ಅವ್ರ ಕಾರ್ಯಕ್ರಮಕ್ಕೆ ಹೋಗೋದೋಯ್ತು, ಹೆಣ್ಮಕ್ಳು ನಾನು ಕರೆಯೋದೇ ಬಿಟ್ಬಿಟ್ರು. 1 ವರ್ಷ ಆಯಿತು, 2 ವರ್ಷ ಆಯಿತು, ನಾನು ಕಾರ್ಯದ ಒತ್ತಡದ ಮಧ್ಯದಲ್ಲಿ ಇನ್ನೂ ದೊಡ್ಡ ಗುರುಗಳಿದ್ರಾಗ ಏನೋ ಇರಬೇಕು ಅಂತ ಸುಮ್ಮನಾದೆ. ಕೊನೆಗೆ ಒಬ್ಬಳು ತಾಯಿ ಚುಂಚನಗಿರಿಗೆ ಬಂದರು, ಎಲ್ಲಿಗೆ, ಆದಿಚುಂಚನಗಿರಿ, ಭಾನುವಾರ. ಅವ್ರಿಗೆ ಸ್ವಲ್ಪ ರೇಗಿದೆ, ಯಾಕೆ ಕಾರ್ಯಕ್ರಮ ಎಲ್ಲ ನಿಲ್ಲಿಸಿಬಿಟ್ಟಿದ್ರಿ, ಸಂಘಟನೆ ಹಾಳಾಗಬಾರ್ದು, ಏನಾಯಿತು ಅಂತ ಕೇಳಿದೆ. ಅಯ್ಯೋ, ನೀವು ಯಾವ ಗಳಿಗೆಯಲ್ಲಿ ಹೇಳಿ ಬಂದ್ರೋ ನಮ್ಮನ್ನು ಹೊಗಳ್ಬಿಟ್ರೆ ಗೊತ್ತಿಲ್ಲ, ಗಂಡಸರು ತಡ್ಕೊಳ್ಲಿಕ್ಕೆ ಆಗಲಿಲ್ಲ, ನಮ್ಮ ಮಹಿಳಾ ಸಂಘನ 3 ಭಾಗ ಮಾಡಿ ಇಟ್ಬಿಟ್ಟು 3 ದಿಕ್ಕು ಮಾಡಿ ಇಟ್ಬಿಟ್ಟಿದ್ದಾರೆ ಅಂತ ಹೇಳಿದರು.